ಎಲೋಹಿಂ ಅಂದ್ರೆ ಮೂರು ದೇವರುಗಳು. ಎಲೋಹಿಂ ಅನ್ನುವಂತ ಪದ ಇದು ಬಹುವಚನನ? ಹೌದು, ಬಹುವಚನ. ಸಾಲೋಮನನು ದೇವರ ವಾಕ್ಯವನ್ನು ಮೀರಿ ವಿಗ್ರಹ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭವಾದಾಗ ಈಗ ಎಲ್ಲೋ ಅಂದ್ರೆ ಏನು ಬಗ್ಗೆ ಗಮನಿಸೋಣ. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಾಕ್ಯದ ವಿವರಣೆಗಳನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುವಂತಹ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಆಹ್ವಾನಿಸುವನಾಗಿದ್ದೇನೆ. ಈ ಭಾಗದಲ್ಲಿ ಯಾವ ವಾಕ್ಯವನ್ನು ವಿಚಾರಣೆ ಮಾಡಿ ಯಾವ ರೀತಿಯಾಗಿ ಸತ್ಯದಲ್ಲಿ ನಿಲ್ಲೋಣ ಎಂಬುದಾಗಿ ಕೇಳೋದಾದ್ರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದ್ರೆ ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಗಳು ಹೇಗಿವೆ ಅಂದರೆ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಎಂಬುದಾಗಿ ಬರೆದಿರುವ ಆ ಪದದಲ್ಲಿ ಮೂಲ ಭಾಷೆಯಲ್ಲಿ ಎಲೋಹಿಂ ಎಂಬುದಾಗಿ ಪದ ಬಳಕೆ ಆಗಿದೆ. ಆ ಎಲೋಹಿಂ ಅನ್ನುವಂತ ಪದ ಮೂರು ದೇವರನ್ನು ಸೂಚಿಸುತ್ತದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅಂದರೆ ಆ ಎಲೋಹಿಂ ಅನ್ನುವಂಥದ್ದು ಬಹುವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಪದ ಬಳಕೆ ಅದು ಮೂವರು ದೇವರುಗಳನ್ನು ಅಥವಾ ತ್ರಯೇಕ ದೇವರನ್ನು ಸೂಚಿಸುತ್ತದೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ನಿಜವಾಗಿಯೂ ಅಲ್ಲಿ ತ್ರಯೇಕ ದೇವರನ್ನು ಸೂಚಿಸ್ತದ ಆ ಎಲೋಹಿಂ ಅನ್ನುವಂತ ಪದ ಅಥವಾ ಒಬ್ಬ ದೇವರನ್ನು ಸೂಚಿಸ್ತದ ಎಂಬುದಾಗಿ ಗಮನಿಸ್ತಾ ಹೋಗೋಣ. ಅದಕ್ಕೆ ವಾಕ್ಯವನ್ನು ಗಮನಿಸೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಮೇನ್. ಆಮೇನ್. ಇಲ್ಲಿ ನಾವು ಗಮನಿಸಬೇಕಾದ್ರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮುಖ್ಯವಾಗಿ ಇಲ್ಲಿ ನಾವು ತಗೊಳ್ಬೇಕಾಗುವಂತದ್ದು ದೇವರು ಎಂಬುದಾಗಿ. ಈ ದೇವರು ಅನ್ನುವಂತ ಈ ಪದ ಏನಿದೆ ಇದು ಮೂಲ ಭಾಷೆಯಲ್ಲಿ ನೋಡೋದಾದ್ರೆ ಅಂದ್ರೆ ಹೀಬ್ರೂ ಭಾಷೆಯಲ್ಲಿ ನೋಡೋದಾದ್ರೆ ಎಲೋಹಿಂ ಅನ್ನುವಂತ ಪದ ಬಳಕೆ ಆಗಿದೆ. ಅದು ಬಹುವಚನದಲ್ಲೇ ಪದ ಬಳಕೆ ಆಗಿದೆ, ಅದು ಸತ್ಯ. ಆದರೆ ಇದನ್ನ ಅನೇಕ ಉಪದೇಶಕರು ಹೇಗೆ ಉಪದೇಶ ಮಾಡ್ತಾರೆ ಅಥವಾ ಇದಕ್ಕೆ ಹೇಗೆ ವಿವರಣೆಯನ್ನು ಕೊಡ್ತಾರೆ ಅಂದ್ರೆ, ಈ ಎಲೋಹಿಂ ಎಂಬುವಂತ ಪದ ಬಹುವಚನ. ಈ ಬಹುವಚನ ಮೂರು ದೇವರನ್ನು ಸೂಚಿಸುವಂತದ್ದಾಗಿದೆ. ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ಮೂವರನ್ನು ಸೂಚಿಸುವಂತ ಈ ಪದ ಎಲೋಹಿಂ ಅನ್ನುವಂತ ಪದ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಗಮನಿಸೋದಾದ್ರೆ ನಮ್ಗೆಲ್ಲಾದ್ರೂ ಇದು ತ್ರಯೇಕ ದೇವರು ಅಥವಾ ಟ್ರಿನಿಟಿ ಎಂಬುದಾಗಿ ಬರೆಯಲಿಲ್ಲ. ಬದಲಿಗೆ ಏಕದೇವರು, ನಾನೊಬ್ಬನೇ ದೇವರು, ಹಯಂ ಎಂಬುವಂತ ಪದಗಳೇ ನಮ್ಗೆ ಸಿಗುವಂತದ್ದು. ಮತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೂ ಕೂಡ ಅಷ್ಟೇ ಏಕದೇವರು, ಏಕಾಧಿಪತಿಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಅನೇಕರು ಇಲ್ಲ, ಇಲ್ಲಿ ತಂದೆ ಅಂತ ಪದ ಬಳಕೆ ಆಗಿದೆ, ಮಗ ಅಂತ ಪದ ಬಳಕೆ ಆಗಿದೆ, ಪವಿತ್ರಾತ್ಮ ಅಂತ ಪದ ಬಳಕೆ ಆಗಿದೆ, ಅದಕ್ಕೆ ಮೂವರು ಬೇರೆ ಬೇರೆ ಇದ್ದಾರೆ ಎಂಬುದಾಗಿ ಹೇಳುವವರಾಗಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಅನ್ನುವಂತ ಪದದಲ್ಲಿ ಎಲೋಹಿಂ ಅನ್ನುವಂತ ಪದ ಬಳಕೆ ಆಗಿದೆ, ಅಲ್ಲಿ ತ್ರಯೇಕ ಇದೆ. ಮತ್ತು ಎಲೋಹ ಅಂದ್ರೆ ಒಬ್ಬ ದೇವರು, ಎಲೋಹಿಂ ಅಂದ್ರೆ ಮೂರು ದೇವರುಗಳು ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಇದು ಸತ್ಯನಾ, ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ, ವಿರೋಧವಾಗಿದೆಯಾ ಎಂಬುದಾಗಿ ನಾವು ಒಂದೊಂದು ವಾಕ್ಯವನ್ನು ಮುಂದೆ ಇಟ್ಟು ಆ ವಾಕ್ಯದ ವಿವರಣೆಗಳನ್ನು ತಿಳ್ಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಬ್ರದರ್ಸ್ ಸಿಸ್ಟರ್ಸ್. ಈಗ ಇದ್ರಲ್ಲಿ ನಾವು ದೇವರ ವಾಕ್ಯಕ್ಕೆ ಕ್ವಶನ್ ಹಾಕಿ ದೇವರ ವಾಕ್ಯದಿಂದಲೇ ನಾವು ಉತ್ತರವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲೋಹಿಂ ಅನ್ನುವಂತ ಪದ ಇದು ಬಹುವಚನನ? ಹೌದು, ಬಹುವಚನ. ಅದು ಮೂರು ದೇವರುಗಳನ್ನು ಸೂಚಿಸುತ್ತಾ ಅಂದ್ರೆ ಮೂರು ದೇವರುಗಳನ್ನು ಸೂಚಿಸುವಂತದ್ದಲ್ಲ. ಯಾಕಂದ್ರೆ ಒಮ್ಮೆ ಅರ್ಥ ಮಾಡ್ಕೊಳ್ಳಿ, ಎಲೋಹಿಂ ಅನ್ನುವಂತ ಪದ ಬಳಕೆಗೆ ಮೂರು ಎಂಬುದಾಗಿ ಎಲ್ಲಾದ್ರೂ ನಮ್ಮ ವಾಕ್ಯ ಆಧಾರ ಇದೆಯಾ? ಇಲ್ಲ. ಎಲೋಹಿಂ ಅನ್ನುವಂಥದ್ದು ಬಹುವಚನ. ಒಬ್ಬರಿಗೂ ಗೌರವದಿಂದ ಕರೆಯಬಹುದು ಅಥವಾ ಅನೇಕರಿಗೂ ಗೌರವದಿಂದ ಕರೆಯಬಹುದು ಅಲ್ವಾ? ಸರಿ, ಈಗ ಈ ಎಲೋಹಿಂ ಅನ್ನುವಂತ ಪದ ಬಳಕೆ ಎಲ್ಲೆಲ್ಲೆಲ್ಲ ಆಗಿದೆ ಅಂತ ನಾವು ಕೆಲವೊಂದು ವಾಕ್ಯಗಳನ್ನು ಗಮನಿಸ್ತಾ ಹೋಗೋಣ. ಹೀಗೆ ಗಮನಿಸ್ತಾ ಹೋದಾಗ ಅದು ತ್ರಯೇಕ ದೇವರನ್ನು ಸೂಚಿಸುತ್ತಾ ಅಥವಾ ಒಬ್ಬನೇ ದೇವರನ್ನು ಸೂಚಿಸುತ್ತಾ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಗಮನಿಸಬಹುದು. ಅದಕ್ಕಾಗಿ ವಾಕ್ಯ ಗಮನಿಸೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 2ನೇ ವಚನ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಆಮೇನ್. ಆಮೇನ್. ಸೊ ಇಲ್ಲಿ ನಿನ್ನ ದೇವರು ನಾನೇ, ದೇವರು ಅನ್ನೋ ಪದ ಬಳಕೆಗೆ ಎಲೋಹಿಂ ಅನ್ನುವಂತ ಪದ ಬಳಕೆ ಆಗಿದೆ.
ಗಮನಿಸಿ, ನಾನೇ, ನಾವೇ ಅಲ್ಲ, ನಾನೇ. ನೋಡಿ, ಒಬ್ಬನೇ ದೇವರಿಗೆ ನಾನೇ ಅನ್ನುವಂತ ಪದ ಬಳಕೆ ಬರೋದು ಅಲ್ವಾ. ಇಲ್ಲಿ ಹೆಲೋಯಿಮ್ ಅನ್ನುವಂತ ಪದ ಬಳಕೆ ಇದೆ. ನಾವು ಇದನ್ನ ಮೂವರು ಎಂಬುದಾಗಿ ಯಾಕೆ ತಗೊಳ್ಬೇಕು ಅಲ್ವಾ. ಸೊ ಇನ್ನೊಂದು ವಾಕ್ಯ ಗಮನಿಸೋಣ. ವಿಮೋಚನೆ ಕಾಂಡ 12ನೇ ಅಧ್ಯಾಯ 12ನೇ ವಚನ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ಆಮೇನ್. ಆಮೇನ್. ಇಲ್ಲಿ ಗಮನಿಸಿ, ಐಗುಪ್ತ ದೇಶದ ದೇವತೆಗಳಿಗೂ, ಈ ದೇವತೆಗಳಿಗೂ ಎಂಬುದಾಗಿ ಏನ್ ಬರೆಯಲ್ಪಟ್ಟಿದೋ ಇದಕ್ಕೆ ಎಲೋಹಿಮ್ ಅನ್ನುವಂತ ಪದ ಬಳಕೆ ಆಗಿದೆ. ಈಗ ಅರ್ಥ ಮಾಡ್ಕೊಳ್ಳಿ, ಎಲೋಹಿಮ್ ಅನ್ನುವಂಥದ್ದು ದೇವತೆಗಳಿಗೂ ಕೂಡ ಪದ ಬಳಕೆ ಆಗಿದೆ. ಎಲೋಹಿಮ್ ಅನ್ನುವಂತ ಪದ ಬಳಕೆ ಯೆಹೋವನು ಕೂಡ ಪದ ಬಳಕೆ ಆಗಿದೆ. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ಆ ಎಲೋಹಿಮ್ ಅನ್ನುವಂತ ಪದ ಬಳಕೆ ನಾವು ಮುಂದಿಟ್ಟುಕೊಂಡು ಆದಿಕಾಂಡದಲ್ಲಿ ಮೂವರಿದ್ದಾರೆ ಅಂತ ನಾವು ನಿರೂಪಿಸಕೋದ್ರೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ ಹೋದ್ರೆ ಅಲ್ಲಿ ಹೆಣ್ಣು ದೇವತೆಗಳಿದ್ದಾರೆ ಎಂಬುದಾಗಿ ತಿಳ್ಕೊಳ್ಬೇಕಾ? ಇದು ವಾಕ್ಯಕ್ಕೆ ವಿರೋಧವಾಗಿ ಕಾಣಲ್ಲ ಬ್ರದರ್ ಸಿಸ್ಟರ್ಸ್. ಗಮನಿಸೋಣ ಇನ್ನು ಎಲ್ಲೆಲ್ಲೆಲ್ಲೇ ಬರೆಯಲ್ಪಟ್ಟಿದೆ ಎಂಬುದಾಗಿ ಇನ್ನು ಕೆಲವೊಂದು ವಾಕ್ಯವನ್ನು ಗಮನಿಸ್ತಾ ಹೋಗೋಣ. 1ನೇ ಅರಸು 11ನೇ ಅಧ್ಯಾಯ 33ನೇ ವಚನ. ಇದಲ್ಲದೆ ಆತನು ನಿನಗೆ, ಸೊಲೊಮೋನನು ಅವನ ಮನೆಯವರು ನನ್ನನ್ನು ಬಿಟ್ಟು ಚಿದೋನ್ಯರ ದೇವತೆಯಾದ ಅಷ್ಟೋರೆತ್, ಮೋವಾಬ್ಯರ ದೇವತೆಯಾದ ಕೆಮೋಷ್, ಅಮ್ಮೋನ್ಯರ ದೇವತೆಯಾದ ಮಿಲ್ಕೋಮ್ ಇವುಗಳನ್ನು ಆರಾಧಿಸಿದ್ದು, ಅವರ ತಂದೆಯಾದ ದಾವೀದನು ನನ್ನ ನೇಮ ವಿಧಿಗಳನ್ನು ಕೈಗೊಂಡು ನನ್ನನ್ನು ಮೆಚ್ಚಿಸಿ ನಡೆದಂತೆ ಅವರು ನಡೆಯದೆ ಹೋದದ್ದು ಇದಕ್ಕೆ ಕಾರಣ. ಆಮೇನ್. ಆಮೇನ್. ಇಲ್ಲಿ ವಾಕ್ಯ ಸ್ಪಷ್ಟ ಗಮನಿಸಿ, ಸಾಲೋಮೋನನು ದೇವರ ವಾಕ್ಯವನ್ನು ಮೀರಿ ವಿಗ್ರಹಾರಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭವಾದಾಗ ದೇವರು ಹೇಳುತ್ತಿರುವಂತ ಮಾತು ಆ 3 ದೇವತೆಗಳನ್ನು ಸೂಚಿಸಿ ಮಾತಾಡ್ತಾ ಇದೆ. ಆ 3 ದೇವತೆಗಳಿಗೂ ಕೂಡ ಹೆಲೋಯಿಮ್ 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 ಅನ್ನುವಂತ ಪದ ಬಳಕೆ ಆಗಿದೆ. ಬ್ರದರ್ ಸಿಸ್ಟರ್ಸ್, ಈ ಹೆಲೋಯಿಮ್ ಅನ್ನುವಂತ ಪದ ಮೂವರಿದ್ದಾರೆ ಅಥವಾ ಇಬ್ಬರಿದ್ದಾರೆ, ಒಬ್ಬರಿದ್ದಾರೆ, ಈ ರೀತಿಯಾಗಿ ಪದ ಬಳಕೆ ಮಾಡುವುದಕ್ಕೋಸ್ಕರ ಇದು ಬರೆಯಲಿಲ್ಲ. ಹೆಲೋಯಿಮ್ ಅಂದ್ರೆ ದೇವರು ಎಂಬುದಾಗಿ ಅರ್ಥ. ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾವು ಕನ್ನಡದಲ್ಲಿ ದೇವರು ಅಂತೀವಿ, ಅದನ್ನೇ ತೆಲುಗಲ್ಲಿ దేవుಡ ಅಂತಾರೆ, ಅದನ್ನೇ ಹಿಂದಿಲಿ ಪರಮೇಶ್ವರ್ ಅಂತಾರೆ, ಅರಬಿಕ್ ಭಾಷೆಯಲ್ಲಿ ನೋಡೋದಾದ್ರೆ ಹಲ್ಲ ಅಂತಾರೆ. ಅಂದ್ರೆ ಈ ಹೆಲೋಯಿಮ್ ಅನ್ನುವಂತ ಪದ ಏನಿದೆ ಅದು ಬಹುವಚನನೇ, ಅದು ಸತ್ಯ. ಆದರೆ ಅದು ದೇವರು ಅನ್ನುವಂತ ಟೈಟಲ್ ಅನ್ನು ಸೂಚಿಸುವಂತದ್ದೇ ಹೊರತು ಅದು ಹೆಸರನ್ನು ಸೂಚಿಸುವಂತದ್ದಲ್ಲ. ಈಗ ಈ ಲೋಕದಲ್ಲಿ ಅನೇಕ ದೇವರುಗಳಿದ್ದಾರೆ ಎಂಬುದಾಗಿ ಅನೇಕರು ನಂಬುವವರಾಗಿದ್ದಾರೆ. ಆದ್ರೆ ನಾವು ದೇವರು ಒಬ್ಬನೇ ಎಂಬುದಾಗಿ ಹೇಳುವವರಾಗಿರ್ತೀವಿ. ಯಾವ ದೇವರು ಎಂಬುದಾಗಿ ಕೇಳೋದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಹೇಳುವವರಾಗಿರ್ತೀವಿ. ಅಷ್ಟೇ ಯಾಕೆ ಬ್ರದರ್ ಸಿಸ್ಟರ್ಸ್, ಈಗ ನಾವು ಹೋಗಿ ಸುವಾರ್ತೆ ಸಾರಬೇಕಾದ್ರೆ ದೇವರು ಒಬ್ಬನೇ, ನಮ್ಮ ಪಾಪ ಶಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗುವುದಕ್ಕೋಸ್ಕರ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಆತನ ಹೆಸರೇ ಯೇಸು ಕ್ರಿಸ್ತರು. ನೀನ್ ನಂಬುವುದಾದ್ರೆ ನಿನಗೆ ನಿತ್ಯ ಜೀವ ಸಿಗುತ್ತೆ, ದೇವರು ಒಬ್ಬನೇ ಎಂಬುದಾಗಿ ಹೇಳುವವರಾಗಿರ್ತೀವಿ. ಆದರೆ ಅವರಿಗೆ ಸುವಾರ್ತೆಯನ್ನು ಹೇಳಿ, ಅವರಿಗೆ ಉಪದೇಶವನ್ನು ಮಾಡಿ, ಅವ್ರಿಗೆ ದೀಕ್ಷಾ ಸ್ನಾನವನ್ನು ಕೊಡುವಂತ ಸಮಯದಲ್ಲಿ ಅಥವಾ ಅವ್ರಿಗೆ ಟೀಚಿಂಗ್ ಮಾಡುವ ಸಮಯದಲ್ಲಿ, ಇಲ್ಲ ನಮ್ಮ ದೇವರು ತ್ರಯೇಕ ದೇವರು, ತಂದೆನೇ ಬೇರೆ, ಮಗನೇ ಬೇರೆ, ಪವಿತ್ರಾತ್ಮನೇ ಬೇರೆ ಎಂಬುದಾಗಿ ಹೇಳೋದಾದ್ರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿರುತ್ತಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಸುವಾರ್ತೆ ಸಾರುವಾಗ ದೇವರು ಒಬ್ಬನೇ ಎಂಬುದಾಗಿ ಹೇಳ್ತೀರಾ? ನಮ್ಮ ಪಾಪ ಶಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದಂತ ದೇವರು ಒಬ್ಬನೇ ಎಂಬುದಾಗಿ ಹೇಳ್ತೀರಾ? ಆದ್ರೆ ಅವ್ರಿಗೆ ಟೀಚಿಂಗ್ ಮಾಡ್ಬೇಕಾದ್ರೆ, ಅವ್ರಿಗೆ ದೀಕ್ಷಾ ಸ್ನಾನ ಕೊಡುವಂತ ಸಮಯದಲ್ಲಿ, ಇಲ್ಲ ನಮ್ಮ ದೇವರು ಒಬ್ಬರಲ್ಲ, ಟ್ರಿನಿಟಿ, ತ್ರಯೇಕ, 3 ದೇವರುಗಳು ಎಂಬುದಾಗಿ ಹೇಳೋದಾದ್ರೆ ಅದು 2 ಮಾತಾಗಲ್ವಾ? ಸೊ ಅದಕ್ಕೆ ತಿಮೋಥಿ ಬರೆದ ಪತ್ರಿಕೆ ನಾವು ಗಮನಿಸ್ತೇವೆ, ಸಭಾ ಹಿರಿಯನು 2 ಮಾತಿನವನಾಗಿರಬಾರದು ಎಂಬುದಾಗಿ. ಸರಿ, ನಾವು ಮುಂದುವರ್ಸೋಣ. ಈಗ ಹೆಲೋಯಿಮ್ ಅಂದ್ರೆ ಅದು ಬಹುವಚನ, ಅದು ದೇವರು ಎಂಬುದಾಗಿ ಕರೆಯಲ್ಪಡುವಂತ ಒಂದು ಪದವೇ ಹೊರತು ಅದರಿಂದ ನಾವು ಈ ನಮ್ಮ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಎಲೋಹ ಅಂದ್ರೆ ಏನು? ವಾಕ್ಯ ಗಮನಿಸೋಣ. ಯೋಬ 19ನೇ ಅಧ್ಯಾಯ 25ನೇ ವಚನ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಂದೆನು, ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಆಮೇನ್. ಆಮೇನ್. ನನ್ನ ವಿಮೋಚಕನು ಜೀವ ಸ್ವರೂಪನಾದ ದೇವರು. ಸೊ ಇಲ್ಲಿ ಪದ ಬಳಕೆ ಆಗಿರುವಂತದ್ದು ಎಲೋಹ ಎಂಬುದಾಗಿ ಪದ ಬಳಕೆ ಆಗಿದೆ. ಸೊ ಆದಿಕಾಂಡದಲ್ಲಿ ಹೆಲೋಹಿಮ್ ಅನ್ನುವಂತ ಪದ ಬಳಕೆ ಆಗಿದೆ, ಅದು ಬಹುವಚನ. ಇಲ್ಲಿ ಯೋಬ 19ನೇ ಅಧ್ಯಾಯ 25ನೇ ವಚನದಲ್ಲಿ ಎಲೋಹ ಎಂಬುದಾಗಿ ಪದ ಬಳಕೆ ಆಗಿದೆ.
ಸೊ ಇಲ್ಲಿ ಏಕವಚನದಲ್ಲಿ ಪದ ಬಳಕೆಯಾಗಿದೆ ಎಲೋಹ ಎಂಬುದಾಗಿ. ಇದಕ್ಕೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಎಲೋಹ ಅಂದ್ರೂ ಎಲೋಹಿಮ್ ಅಂದ್ರೂ ಎರಡು ಒಂದೇ ಅರ್ಥ, ದೇವರು ಎಂಬುದಾಗಿ ಅರ್ಥ. ಇದನ್ನು ಹೇಗೆ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಇನ್ನೊಂದು ವಾಕ್ಯ ಗಮನಿಸ್ಬಿಟ್ಟು ನಾವು ಅದರ ವಿವರಣೆ ತಿಳ್ಕೊಳ್ಳೋಣ. ಯೋಬ 3ನೇ ಅಧ್ಯಾಯ 4ನೇ ವಚನ. ಆ ದಿವಸವು ಕತ್ತಲೆಯಾಗಲಿ, ಮೇಲಿನಿಂದ ದೇವರು ಅದನ್ನು ಲೆಕ್ಕಿಸದಿರಲಿ, ಅದರ ಮೇಲೆ ಬೆಳಕು ಪ್ರಕಾಶಿಸದಿರಲಿ. ಆಮೇನ್. ಆಮೇನ್. ಇಲ್ಲಿ ದೇವರು ಅನ್ನುವಂಥ ಪದ ಬಳಕೆಯಾಗಿದೆ. ಅದಕ್ಕೆ ಎಲೋಹ ಎಂಬುದಾಗಿ ಮೂಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಹೀಬ್ರು ಭಾಷೆಯಲ್ಲಿ ದೇವರು ಅನ್ನುವಂಥ ಪದ ಬಳಕೆಗೆ ಎಲೋಹ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಇದನ್ನ ಕೂಡ ನಾವು ಒಬ್ಬನೇ ದೇವರು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಕನ್ನಡದಲ್ಲಿ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮೂಲ ಭಾಷೆಯಲ್ಲಿ ಎಲೋಹಿಮ್ ಎಂಬುದಾಗಿ ಪದ ಬಳಕೆ ಆಗಿದೆ. ಅಲ್ಲೂ ಕೂಡ ಒಬ್ಬನೇ ದೇವರು. ಅಂದ್ರೆ ಇವೆಲ್ಲವೂ ಕೂಡ ಎಲೋಹ ಅಂದ್ರೂ ಎಲೋಹಿಮ್ ಅಂದ್ರೂ ಒಬ್ಬನೇ ದೇವರನ್ನು ಸೂಚಿಸುವಂತದ್ದು. ಅಂದ್ರೆ ದೇವರು ಎಂಬುದಾಗಿ ಅರ್ಥನೇ ಹೊರತು ಇಲ್ಲಿ 3 ದೇವರು, 2 ದೇವರು, ಒಬ್ಬ ದೇವರು, 4 ದೇವರು ಈ ರೀತಿಯಾಗಿ ಅಲ್ಲ ಬ್ರದರ್ ಸಿಸ್ಟರ್ಸ್. ಇದನ್ನು ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಅನ್ನೋದನ್ನ ಸ್ವಲ್ಪ ನಾವು ಇನ್ನು ವಿವರಣೆಯಾಗಿ ತಿಳ್ಕೊಳ್ಳೋಣ. ಹೇಗಂದ್ರೆ ಈಗ ನಾವು ಒಬ್ಬರನ್ನ ಗೌರವದಿಂದ ಮಾತಾಡಿಸ್ಬೇಕಾದ್ರೆ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಅರ್ಥ ಆಗ್ಲಿ ಎಂಬುದಕ್ಕೋಸ್ಕರ ನಾನು ನಿಮ್ ಸಂಗಡ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ದೇವರನ್ನು ನಾವು ಹೋಲಿಕೆ ಮಾಡಬಾರ್ದು. ಯಾಕಂದ್ರೆ ನಾವು ಏಷಾಯನ ಗ್ರಂಥದಲ್ಲಿ ನೋಡ್ತೀವಿ, ನೀವು ನನ್ನನ್ನು ಯಾರಿಗೆ ಹೋಲಿಸಿರಿ ಎಂಬುದಾಗಿ ನಮ್ಮನ್ನೇ ದೇವರು ಕ್ವಶನ್ ಮಾಡ್ತಾರೆ. ಅದಕ್ಕೆ ಒಬ್ಬ ವ್ಯಕ್ತಿಗೆ ಹೋಲಿಸಬಾರ್ದು. ನಾನಿಲ್ಲಿ ಹೋಲಿಕೆ ಮಾಡಿ ಮಾತಾಡ್ತಾ ಇರುವಂತದ್ದಲ್ಲ. ನಾವು ಉದಾಹರಣೆ ನಮ್ಗೆ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ವಿವರಣೆಯನ್ನು ನೀಡುವನಾಗಿದ್ದೇನೆ. ಯಾರಾದ್ರೂ ಒಬ್ರು ವ್ಯಕ್ತಿ ಅಥವಾ ಉಪದೇಶಕರು ಅಥವಾ ಶಿಷ್ಯನೋ ಅಥವಾ ಬೇರೆ ಯಾರಾದ್ರೂ ಸಹೋದರು ಬರೋದಾದ್ರೆ ಒಳಗಡೆ ಬನ್ನಿ ಎಂಬುದಾಗಿ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಬನ್ನಿ ಎಂಬುದಾಗಿ ಕರಿತೀವಿ. ಆ ವ್ಯಕ್ತಿ ಬಂದು ಹೋದ ನಂತರ ಯಾರಾದ್ರೂ ಬಂದು ಆ ವ್ಯಕ್ತಿ ಬಗ್ಗೆ ಕೇಳಿದ್ರೆ ಹೌದು ಬಂದಿ ಹೋದರು ಎಂಬುದಾಗಿ ಹೇಳ್ತೀವಿ. ಆ ಸಹೋದರು ಬಂದಿದ್ರು, ಬಂದು ಹೋದ್ರು ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಬಂದಿದ್ರು ಹೋದ್ರು ಎಂಬುದಾಗಿ ಹೇಳ್ತೇವೆ. ಸೊ ಇದಕ್ಕೆ ರಾಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಆದ್ರೆ ಬಹುವಚನ ಒಂದು ಗೌರವಯುತವಾದ ಒಂದು ಪದನೇ ಬನ್ನಿ, ಬಂದಿದ್ರು, ಹೋದ್ರು ಎಂಬುದಾಗಿ ಹೇಳುವಂಥದ್ದು. ಅದನ್ನೇ ನಾವು ಲೋಕಲ್ ಅಂದ್ರೆ ಅಗೌರವಾದ ಪದ ಅಥವಾ ಏಕವಚನದ ಬಳಸೋದಾದ್ರೆ ಬಾ, ಹೋಗು, ಬಂದಿದ್ನು, ಹೋದ್ನು ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಬಂದ, ಅವನು ಹೋದ ಎಂಬುದಾಗಿ. ಅರ್ಥ ಮಾಡ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್, ಬಹುವಚನಕ್ಕೂ ಏಕವಚನಕ್ಕೂ ಬೇರೆ ಯಾವುದೇ ವ್ಯತ್ಯಾಸ ಇಲ್ಲ. ಬಂದಿದ್ದನು, ಬಂದಿದ್ದರು, ಹೋದರು, ಹೋದನು. ಸೊ ಎರಡಕ್ಕೂ ಇರುವಂತ ವ್ಯತ್ಯಾಸ ಇಷ್ಟೇ. ಇದನ್ನೇ ಎಲೋಹ, ಎಲೋಹಿಮ್ ಅನ್ನುವಂತ ಪದ. ದೇವರು, ದೇವನು. ಸೊ ನಾರ್ಮಲ್ ಆಗಿ ನಾವು ಮಾತಾಡುವಂತ ಭಾಷೆ ದೇವರು ಅಂತ ಹೇಳ್ತೀವಿ ಅಥವಾ ದೇವನು. ದೇವನು ಅಂದ್ರೆ ಏಕವಚನ, ದೇವರು ಅಂದ್ರೆ ಬಹುವಚನ. ಸರಿ, ಈಗ ಇನ್ನು ಮುಖ್ಯವಾಗಿ ಇನ್ನೂ ಆಳವಾಗಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರಿ, ಈ ಆದಿಕಾಂಡ ಪುಸ್ತಕವನ್ನು ಬರೆದವರು ಯಾರು? ನಮಗೂ ನಿಮಗೂ ಗೊತ್ತಿರೋ ಪ್ರಕಾರ ಈ ಆದಿಕಾಂಡ ಪುಸ್ತಕ ಬರೆದಿರುವಂತದ್ದು ಮೋಶೆ. ಈ ಮೋಶೆ ಯಾವಾಗ ಈ ಪುಸ್ತಕವನ್ನು ಬರೀತಾನೆ ಅಂತ ನಾವು ನೋಡೋದಾದ್ರೆ ಸರಿಸುಮಾರು 2400 ವರ್ಷಗಳು ಕಳೆದ ಮೇಲೆ, 2400 ವರ್ಷ ಕಳೆದ ಮೇಲೆ ಬರೆದಿರುವಂತದ್ದು. ಆದಾಮನಿಂದ ಅಬ್ರಾಮನವರೆಗೂ 2000 ವರ್ಷ ಇದೆ. ಮತ್ತೆ ಅಬ್ರಾಮನಿಂದ 400 ವರ್ಷ ಅವರು ದಾಸತ್ವದಲ್ಲಿ ಹೋಗ್ತಾರೆ. ಅದಾದ ದಾಸತ್ವದ ನಂತರದಲ್ಲಿ ಮೋಶೆ ಬರುವಂತದ್ದು. ಮೋಶೆಗೆ ದೇವರು ದರ್ಶನವನ್ನು ಕೊಟ್ಟ ಮೇಲೆ ಈ ಪುಸ್ತಕವನ್ನು ಬರಲಿಕ್ಕೆ ಸಾಧ್ಯವಾಗಿರುತ್ತೆ ಅಲ್ವಾ? ಸರಿ, ಈಗ ಆ ವಾಕ್ಯ ಗಮನಿಸೋಣ. ಈ ಎಲೋಹಿಮ್ ಅನ್ನುವಂತ ಪದ ಬಳಕೆ ಮಾಡಿರುವಂತ ಈ ದೇವರು ಮೋಶೆಗೆ ಏನೆಂಬುದಾಗಿ ಹೇಳಿದ್ದಾರೆ ಎಂಬುದಕ್ಕಾಗಿ ವಾಕ್ಯ ಗಮನಿಸೋಣ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 14ನೇ ವಚನ. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಆಮೇನ್. ಆಮೇನ್. ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯವನ್ನು. ಮೊದಲನೇದಾಗಿ ಯೆಹೋವನು ಅಂದ್ರೆ ಇಲ್ಲೂ ಕೂಡ ಎಲೋಹಿಮ್ ಎಂಬುದಾಗಿ ಪದ ಬಳಕೆ ಆಗಿದೆ ದೇವರು ಎಂಬುವಂತ ಪದದಲ್ಲಿ. ಸೊ ಅದೇ ದೇವರು ಹೇಳ್ತಿದ್ದಾರೆ ಮೋಶೆಗೆ, ನೀನು ಹೋಗಿ ಐಗುಪ್ತ ದೇಶದಲ್ಲಿ ದಾಸರಾಗಿರುವಂತ ನನ್ನ ಜನರಿಗೆ ಹೇಳ್ಬೇಕಾಗಿರುವಂತದ್ದು ಇರುವಾತನು ಕಳುಹಿಸಿದ್ದಾನೆ ಎಂಬುದಾಗಿ ಹೇಳುವಂತ. ಅಂದ್ರೆ ಎಲೋಹಿಮ್ ಅನ್ನುವಂಥದ್ದು ದೇವರು. ಆ ದೇವರು ಹೇಳ್ತಿದ್ದಾರೆ ನನ್ನ ಹೆಸರೇನು ಇರುವಾತನು ಎಂಬುದಾಗಿ. ಸೊ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು, ನಾವು ದೇವರನ್ನು ತಿಳ್ಕೊಳ್ಬೇಕಾದ್ರೆ, ದೇವರನ್ನು ಗ್ರಹಿಸ್ಕೊಳ್ಬೇಕಾದ್ರೆ, ದೇವರು ಯಾರು ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನಮ್ಮ ದೇವರು ಇರುವಾತನು ಎಂಬುದಾಗಿ ಅರ್ಥನೇ ಹೊರತು ಎಲೋಹಿಮ್
ಅನ್ನುವಂತ ಪದದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲೋಹಿಮ್ ಅನ್ನುವಂಥದ್ದು ದೇವರು ಎಂಬುದಾಗಿ ಅರ್ಥ. ಆತನ ಹೆಸರು ಇರುವಾತನು ಅಂದ್ರೆ ಯೆಹೋವಾ. ಆಂಗ್ಲ ಭಾಷೆಯಲ್ಲಿ ನೋಡೋದಾದ್ರೆ ಐ ಆಮ್. ಇದನ್ನ ಹೀಬ್ರು ಭಾಷೆಯಲ್ಲಿ ಇರುವಾತನು ಎಂಬುವಂತ ಪದಕ್ಕೆ ಹೀಬ್ರು ಭಾಷೆಯಲ್ಲಿ ನಾವು ನೋಡೋದಾದ್ರೆ ಹೇ ಅಶೆರ್ ಹೇ ಅಂತ ಬರೆಯಲ್ಪಟ್ಟಿದೆ. ಹೇ ಅಶೆರ್ ಹೇ ಅಂದ್ರೆ ಇರುವಾತನು ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯವನ್ನು ಸ್ಪಷ್ಟವಾಗಿ. ಇರುವಾತನು ಎಂಬುವಂತ ಪದಕ್ಕೆ ಹೇ ಅಶೆರ್ ಹೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಆಂಗ್ಲ ಭಾಷೆಯಲ್ಲಿ ಐ ಆಮ್ ಅಂದ್ರೆ ನಾನೇ ಅಥವಾ ಇರುವಾತನು. ಕನ್ನಡದಲ್ಲಿ ಯೆಹೋವಾ ಅಂದ್ರೆ ಅರ್ಥ ಇರುವಾತನು. ನಾವು ಹಳೆಯ ಒಡಂಬಡಿಕೆ ಪ್ರಕಾರ ದೇವರನ್ನು ಹೇಗೆ ತಿಳ್ಕೊಳ್ಬೇಕು? ಇರುವಾತ ದೇವರು ಎಂಬುದಾಗಿ ತಿಳ್ಕೊಳ್ಬೇಕು. ಹೊಸ ಒಡಂಬಡಿಕೆ ಪ್ರಕಾರ ರಕ್ಷಕನು ಎಂಬುದಾಗಿ ತಿಳ್ಕೊಳ್ಬೇಕು. ಅಂದ್ರೆ ಯೆಹೋವಾ ಅಂದ್ರೆ ಒಬ್ಬ ಸಪರೇಟ್ ದೇವರಲ್ಲ, ಯೇಸು ಅಂದ್ರೆ ಒಬ್ಬ ಸಪರೇಟ್ ದೇವರಲ್ಲ, ಪವಿತ್ರಾತ್ಮ ಅಂದ್ರೆ ಒಬ್ಬ ಸಪರೇಟ್ ದೇವರಲ್ಲ. ಯೆಹೋವಾ ಅಂದ್ರೆ ಇರುವಾತನು, ಯೇಸು ಅಂದ್ರೆ ರಕ್ಷಕನು, ಪವಿತ್ರಾತ್ಮನು ಅಂದ್ರೆ ಪರಿಶುದ್ಧ ದೇವರು. ಅಂದ್ರೆ ಇರುವಾತ ದೇವರೇ ರಕ್ಷಕನಾಗಿ ನಮ್ಮ ಒಳಗಡೆ ಪವಿತ್ರವಾಗಿ ಪವಿತ್ರ ದೇವರಾಗಿ ಪರಿಶುದ್ಧವಾಗಿ ಇರುವಂತವರು. ಇದನ್ನ ಒಬ್ಬ ದೇವರು ಅಥವಾ ಏಕ ದೇವರು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕೆ ಹೊರತು ಆದಿಕಾಂಡದಲ್ಲಿ ಎಲೋಹಿಮ್ ಅನ್ನುವಂತ ಪದ ಬಳಕೆ ಆಗಿದೆ, ಅದು ಬಹುವಚನ. ಇದನ್ನು ಅನೇಕ ಉಪದೇಶಕರು ತೆಗೆದುಕೊಂಡು ನಮ್ಮ ದೇವರು ಮೂವರಿದ್ದಾರೆ, ತ್ರಯೇಕ ದೇವರಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಈ ಪದವನ್ನು ಬೇರೆ ರೀತಿಯಾಗಿ ಅರ್ಥೈಸುವವರಾಗಿದ್ದಾರೆ. ಆದರೆ ಅನ್ಯ ದೇವತೆಗೂ ಕೂಡ ಎಲೋಹಿಮ್ ಎನ್ನುವಂತ ಪದ ಬಳಕೆ ಆಗಿದೆ, ಅನ್ಯ ದೇವರಿಗೂ ಕೂಡ ಎಲೋಹಿಮ್ ಅನ್ನುವಂತ ಪದ ಬಳಕೆ ಆಗಿದೆ. ಯೆಹೋವಾ ಅಥವಾ ದೇವರು ಅನ್ನೋ ಪದ ಬಳಕೆ ಕೂಡ ಎಲೋಹಿಮ್ ಅನ್ನುವಂತ ಪದ ಬಳಕೆ ಆಗಿದೆ. ಹಾಗಾದ್ರೆ ನಾವು ಆ ಎಲೋಹಿಮ್ ಅನ್ನುವಂತ ಪದ ಬಳಕೆನ ತಂದೆ, ಮಗ, ಪವಿತ್ರಾತ್ಮ ಮೂವರಿಗೂ ಹೋಲಿಕೆ ಮಾಡಿ ನಾವು ಅದು ನೋಡೋದಾದ್ರೆ ಅಲ್ಲಿ ದೇವತೆಗಳಿದ್ದಾರೆ ಅಥವಾ ಅನ್ಯ ದೇವರುಗಳಿದ್ದಾರೆ, ಅನೇಕ ದೇವರುಗಳಿದ್ದಾರೆ ಎಂಬುದಾಗಿ ತಗೊಳ್ಕೊಳ್ಬೇಕಾಗುತ್ತೆ. ಆದರೆ ಎಲೋಹಿಮ್ ಅನ್ನುವಂಥದ್ದು ದೇವರು ಎಂಬುದಾಗಿ ಅರ್ಥನೇ ಹೊರತು ಅಲ್ಲಿ ಮೂವರಿದ್ದಾರೆ ಅಥವಾ ಟ್ರಿನಿಟಿ ಇದೆ, ಒಬ್ಬನೇ ಇದ್ದಾನೆ ಅನ್ನುವಂತ ಅರ್ಥ ಅಲ್ಲ. ಎಲೋಹಿಮ್ ಅಂದ್ರೆ ದೇವರು ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಅನೇಕ ಉಪದೇಶಕರು ಹೇಳ್ತಾರೆ ಅಲ್ಲಿ ಯಾವ ಉದ್ದೇಶದಿಂದ ಬರೆಯಲ್ಪಟ್ಟಿದೆ ಸತ್ಯವೇದದ ವಾಕ್ಯವನ್ನು ಅದನ್ನ ನೀವು ಮೊದಲು ನೋಡ್ಬೇಕು. ಯಾವ್ಯಾವ ವಾಕ್ಯವನ್ನು ಯಾವ್ಯಾವಕ್ಕೂ ನೀವು ಸೇರಿಸಬೇಡಿ, ವಿವರಣೆ ಬೇರೆ ರೀತಿ ಕೊಡಬೇಡಿ, ಸುಳ್ಳಾದ ಉಪದೇಶವನ್ನು ಮಾಡಬೇಡಿ ಅಂತ ಅನೇಕರು ಉಪದೇಶ ಮಾಡ್ತಾರೆ. ನಾವು ಕೂಡ ಅದನ್ನ ಪದ ಬಳಕೆ ಮಾಡ್ತೀವಿ. ಅದ್ರ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ಯಾವ ಉದ್ದೇಶಕ್ಕೆ ಬರೆಯಲ್ಪಟ್ಟಿದೆ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದಾದ್ರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅನ್ನುವಂಥ ಉದ್ದೇಶದಿಂದ ಬರೆದಿರುವಂಥದ್ದು. ಆದರೆ ಇಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸುವಂಥದ್ದು ಎಲೋಹಿಮ್ ಅನ್ನುವಂಥ ಪದ ಬಳಕೆ ಇದೆ ಸತ್ಯ, ಎಲೋಹಿಮ್ ಅನ್ನುವಂಥ ಪದ ಬಳಕೆ. ಅದರಲ್ಲಿ ಮೂವರನ್ನು ಸೂಚಿಸಿ ಬರೆದಿದ್ದಾರೆ ಅಥವಾ ಒಬ್ಬರನ್ನು ಸೂಚಿಸಿ ಬರೆದಿದ್ದಾರೆ ಅನ್ನುವಂಥ ಅರ್ಥಕ್ಕಲ್ಲ. ಅಲ್ಲಿ ಬರೆದಿರುವಂತ ಉದ್ದೇಶ ದೇವರು ಮಾಡಿರುವಂತ ಸೃಷ್ಟಿ ಕಾರ್ಯದ ಬಗ್ಗೆ ಮಾತ್ರ ಬರೆಯಲ್ಪಟ್ಟಿರುವಂಥದ್ದು ಅನ್ನುವಂಥದ್ದು ತಿಳಿದಿರ್ಬೇಕು. ಆದ್ರೆ ಅದನ್ನ ಎತ್ತುಕೊಂಡು ನಾನು ತ್ರಯೇಕನ ಕಂಡುಹಿಡಿತೀನಿ, ಅದನ್ನ 3 ದೇವರುಗಳನ್ನ ನಾನು ಭಾಗವಾಗಿ ವಿಭಾಗಿಸ್ತೀನಿ ಅನ್ನುವಂಥದ್ದು ಸುಳ್ಳು ಬೋಧನೆ ಅಥವಾ ತಪ್ಪಾದ ಬೋಧನೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ದೇವರು ಅಂದ್ರೆ ಒಬ್ಬನ್ನೇ, ದೇವನು ಅಂದ್ರೆ ಒಬ್ಬನ್ನೇ ಸೂಚಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ನಾವು ಇಲ್ಲಿವರೆಗೂ ಗಮನಿಸಿ ತಿಳ್ಕೊಂಡಂಥದ್ದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಎಂಬುದಾಗಿ ಬರೆದಿರುವಂತ ಆ ಪದ ಹೀಬ್ರು ಭಾಷೆಯಲ್ಲಿ ಅಥವಾ ಮೂಲ ಭಾಷೆಯಲ್ಲಿ ಎಲೋಹಿಮ್ ಎಂಬುದಾಗಿ ಪದ ಬಳಕೆ ಆಗಿದೆ. ಅದು ಎಲೋಹಿಮ್ ಅಂದ್ರೆ ದೇವರು ಎಂಬುದಾಗಿ ಅರ್ಥ. ಎಲೋಹ ಅಂದ್ರೆ ಅದು ಕೂಡ ದೇವನು ಎಂಬುದಾಗಿ ಅರ್ಥ. ಮತ್ತು ಎಲೋಹಿಮ್ ಅನ್ನುವಂಥ ಪದ ಬಳಕೆ ಅನ್ಯ ದೇವತೆಗಳಿಗೂ ಕೂಡ ಅಥವಾ ಅನ್ಯ ದೇವತೆಗೂ ಕೂಡ ಪದ ಬಳಕೆ ಆಗಿದೆ. ಅದು ದೇವರು ಎಂಬುದಾಗಿ ಹೇಳುತ್ತೆ ಹೊರತು ಅಲ್ಲಿ ಮೂವರಿದ್ದಾರೆ, ಇಬ್ಬರಿದ್ದಾರೆ, ಒಬ್ಬರಿದ್ದಾರೆ ಅನ್ನೋದಕ್ಕೆ ಅಲ್ಲ. ಸೊ ಇದನ್ನ ತ್ರೇಕ ಎಂಬುದಾಗಿ ಯಾರು ಉಪದೇಶ ಮಾಡ್ತಿದ್ದಾರೋ ಅದು ಒಂದು ಸುಳ್ಳಾದ ಉಪದೇಶ. ಅದರಿಂದ ಹೊರಬಂದು ನಿಮ್ಮ ಆತ್ಮವನ್ನು ನೀವು ಕಾಪಾಡಿಕೊಳ್ಳಬೇಕಾಗಿ ನಾನು ಈ ವಿಡಿಯೋ ಮುಖಾಂತರ ವಿನಂತಿಸಿಕೊಳ್ಳುವನಾಗಿದ್ದೇನೆ. ಸೊ ಈ ರೀತಿಯಾಗಿ ನಿಮ್ಗೆ ಅನೇಕ ವಿಡಿಯೋಗಳು ನೀವು ನೋಡಲು ಬಯಸೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು ಮತ್ತು ಬೆಲ್ ಐಕನ್ ಒತ್ತಿರಬೇಕು ಎಂಬುದಾಗಿ ಹೇಳ್ತಾ ಮುಂದೆ ಬರುವಂತ ಭಾಗಗಳಲ್ಲಿ ಇನ್ನೂ ಅನೇಕ ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ಆ ವಿವರಣೆಯನ್ನು ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಳ್ಳೋಣ ಎಂಬುವಂತ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದೆ ಬರುವಂತ ಭಾಗದಲ್ಲಿ ನಾವು ಸಿಗೋಣ ಎಂಬುದಾಗಿ ಹೇಳ್ತಾ ಇಲ್ಲಿವರೆಗೂ ಈ ವಾಕ್ಯದ ಅರ್ಥಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.